ನಾನು ನಿಮಗೆ ತೋರಿಸೇ ಇರಲಿಲ್ಲ. ನಮ್ಮ ಮನೇಲಿದ್ದಾಗ ನಾನು ಇವಾಗ ಸೆಂಟ್ರ್ ನೀಟಾಗಿ ಬಿಟ್ಟಿದ್ದೀನಿ ನೋಡುವಂಥ. ಇವಾಗಲೇ ಒಂಥರ ಸೆಟಪ್ ಎಲ್ಲ ಮಾಡಿದ್ದೀನಿ. ಒಳ್ಳೆ ಯಾವುದೋ ಯೂಟ್ಯೂಬರ್ ಗೇಮಿಂಗ್ ರೂಮ್ ಥರ ಅನಿಸುತ್ತೆ ನೋಡಿ. ಲೈಟ್ ಆಫ್ ಮಾಡ್ತೀನಿ ಇವಾಗ ನೋಡೋಣ. ಆರ್ಡ್ರ್ ಬಂದಿದೆ. ಲಸ್ಸಿ ಎಲ್ಲ ಇರೋದ್ರಿಂದ ಪೇಪರ್ ಅಲ್ಲೇ ತ್ಯಾವ ಆಗ್ಬಿಟ್ಟು ಅದೋಗ್ಬಿಟ್ಟಿದೆ. ಹೆಲೋ ವಿ.ಐ.ಪಿಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವ್ಲಾಗ್ಗೆ. ಮತ್ತು ಆಲ್ಮೋಸ್ಟ್ 200 ಮೇಲ್ ಡೇಸ್ ಆಗಿಬಿಟ್ಟಿದೆ ನಾನು ವ್ಲಾಗ್ ಮಾಡಿ. ಯಾಕಂದರೆ ಕೆಲಸ ಸಖತ್ತು. ನಾನೇ ಸೋಂಬೇರಿತನ ಮಾಡಿಬಿಟ್ಟೆ ವ್ಲಾಗ್ ಮಾಡೋಕ್ಕೆ. ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಸ್ಗೆಲ್ಲ ಹೋಗಿದೆ, ಆದರೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನನಗೂ ಒಂದು ಸ್ವಲ್ಪ ಬ್ರೇಕ್ ಬೇಕಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬೌನ್ಸ್ ಬ್ಯಾಕ್ ಆಗಿ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದಂತೂ ನಿಲ್ಲಿಸಲ್ಲ ನಾನು. ಅದಕ್ಕೋಸ್ಕರ ಇವತ್ತು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು ನಾನು ಮನೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ, ನಾನು ಚಿಕ್ಕ ಮನೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿದ್ದು. ಆದರೆ ನಾನಿವಾಗ ಆ ಮನೇಲಿಲ್ಲ. ಹೌದು, ಯಾಕೆ ಆ ಮನೇಲಿಲ್ಲ ಅಂದರೆ ನಾವು ಅಲ್ಲಿ ಇವಾಗ ಬೇರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋಂಗೆ ಮಳೆ, ಸಖತ್ತು ಮಳೆ ಆಗ್ತಿದೆ. ಅದಕ್ಕೋಸ್ಕರ ವಾಯ್ಸ್ ಒಂಚೂರು ಏಕೋ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ಮನೇನ ಚೆನ್ನಾಗಿರೋ ಮನೆಗೆ ಶಿಫ್ಟ್ ಮಾಡಿದ್ದೀವಿ. ಮನೆ ನೀರೆಲ್ಲ ಅಲ್ಲಿ ಡೋರ್ ಒಳಗಡೆಯಿಂದನೇ ಮನೆ ಒಳಗಡೆ ಎಲ್ಲ ನೀರು ಬರ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಮನೆ ಶಿಫ್ಟ್ ಮಾಡಿದ್ದೀವಿ. ಚೆನ್ನಾಗಿರೋ ಮನೆಯೇ ಇದೆ, ಸರಿನಾ? ಹೋಮ್ ಟೂರಲ್ಲೇ ಇವಾಗ ಸದ್ಯಕ್ಕೆಲ್ಲ ಬೇಡ, ಹಳೆ ವಿಡಿಯೋ ಥರ ಎಲ್ಲ ತಲೆ ತಿನ್ನಲ್ಲ. ಅದಕ್ಕೋಸ್ಕರ ಇವಾಗ ಇವತ್ತು ಮಂಡೇ. ಅದಕ್ಕೋಸ್ಕರ ಸೋಮವಾರ ಬೆಳಿಗ್ಗೆ ನಾನು ಎದ್ದಿರೋದು ಸಖತ್ ಲೇಟೇನಿಲ್ಲ ಬಿಡಿ, 9:30 ಸರಿನಾ? ಇವಾಗ ಟೈಮ್ 9:30. ಅದಕ್ಕೋಸ್ಕರ ಇವಾಗ ನನಗೆ ಟಿಫನ್ ಏನು ಬೇಕು ಅಂತ ಅನ್ನಿಸ್ತಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಹಾಲು ತಂದ್ಬಿಟ್ಟು, ಇವಾಗ ನೋಡಿ ಎಲ್ಲ ಮನೇಲಿ ಅಡುಗೆ ಮಾಡೋ ಸೆಟಪ್ ಎಲ್ಲ ಇದೆ, ಎಲ್ಲ ಇದೆ. ಅದಕ್ಕೋಸ್ಕರ ಇವಾಗ ಹಾಲು ತಂದ್ಬಿಟ್ಟು ಕಾಫಿ ಬ್ರೂ ಇದೆ, ಬ್ರೂ ಅಲ್ಲಿ ಕಾಫಿ ಮಾಡ್ಕೊಂಡು ಬಿಸ್ಕೆಟ್ ಇದೆ, ತಿನ್ಕೊಳ್ಳೋಣ. ಅಷ್ಟು ಸಾಕು ಇವಾಗ ತಿಂಡಿಗೆ. ಇವಾಗ ಬನ್ನಿ, ಲೆಟ್ಸ್ ಗೋ. ಇಲ್ಲಿ ನೋಡಿ ನಮ್ಮ ರಾಕೆಟ್ ರಕೂನ್ ಸೂಪರಾಗಿದೆ. ಈ ಮನೇಲಿ ನೋಡಿ, ಇಲ್ಲಿ ಕೆಳಗಡೆ ನಮಗೆ ಆರಾಮಾಗಿ ಪಾರ್ಕಿಂಗು ಇದೆ. ನಾನಿರೋದು ಗ್ರೌಂಡ್ ಫ್ಲೋರಲ್ಲಿ, ಅದಕ್ಕೋಸ್ಕರ ಇದೆ ನಮ್ಮ ಮನೆ. ಸೂಪರ್ ಅಲ್ಲ? ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿದಾಗ ಗಾಡಿಗೆ ಸಖತ್ತು ಬಿಸಿಲು. ಯಾವಾಗ ನಾನು ಮನೇಲಿದ್ದರೆ ಬಿಸಿಲೇ ಆಗ್ತಿತ್ತು. ಅದಕ್ಕೋಸ್ಕರ ಇವಾಗ ನೆರಳಲ್ಲಿ ನಿಂತಿದ್ದೆ ನಮ್ಮ ರಾಕೆಟ್. ಇವಾಗ ರಾಕೆಟನ್ನು ತಗೊಳ್ಳೋದ ನಾನು ನಡ್ಕೊಂಡೇ ಹೋಗ್ತೀನಿ, ಬನ್ನಿ. A few moments later. ಓಕೆ, ಸಾಲು ತಂದಿದ್ದೀನಿ. ನನಗಿಲ್ಲಿ ಏನೇನು ಸಿಗುತ್ತೆ ಅಂತ ದೇವರಣೆಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೋದೆ. ಇಲ್ಲಿ ಮುಂದೆನೇ ಒಂದು ಅಂಗಡಿ ಇತ್ತು, ತೊಗೊಂಡೆ. ಆದರೆ ಇದು ನಂದಿನಿ ಆರೋಗ್ಯ ಅಲ್ಲ, ಇದೆಲ್ಲೋ ಯಾರೂ ಗೊತ್ತಿಲ್ಲಪ್ಪ ನನಗೆ. ಅಕ್ಷರನೂ ಮುಕುಂದ, ಎಸ್, ಮುಕುಂದ ಹಾಲು. ಯಾವುದೋ ಹಾಲು ಸಿಕ್ತು, ನಮ್ಗೆ ಅಷ್ಟೇ ಬೇಕಾಗಿರೋದು. ಅದಕ್ಕೋಸ್ಕರ ಇವಾಗ ನಾನು 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಇಲ್ಲಿ ಫ್ರಿಜ್ ಗಿಜ್ಜೆಲ್ಲ ಏನಿಲ್ವಲ್ಲ. ಕಾಯಿಸಿ ಮಾಡಬಹುದು, ಆದರೆ ಯಾರು ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರಲ್ವ. ಓಕೆ ವಿ.ಐ.ಪಿಸ್, ಇವಾಗ ಮತ್ತೆ ಬೈಬೇಕು ಸ್ವಲ್ಪ ಚೆನ್ನಾಗಿದೆ. ಓಕೆ ವಿ.ಐ.ಪಿಸ್, ಇವಾಗ ನಾನು ಹಾಲು ಮಾಡೋಕ್ಕೆ ಏನು ಬೇಕೋ ನನ್ನ ದೇವರೇ ವರ್ಷಗಳಾಗ್ಬಿಟ್ಟಿದೆ. ಸರಿ, ನಾನು ಹಾಲು ಕಾಯಿಸಿನೇ ವರ್ಷಗಳಾಗ್ಬಿಟ್ಟಿದೆ. ಮುಂಚೆ ನಾನೇ ಹಾಲು ತಂದು, ಅಮ್ಮ ಎದ್ದೇಳೋಷ್ಟೊತ್ತಿಗೆ ನಾನೇ ಹೋಗಿ ಹಾಲು ತಂದು, ಬ್ರೂ ಕಾಫಿ ಎಲ್ಲ ತಂದು ನಾನೇ ಕಾಫಿ ಮಾಡೆಲ್ಲ ಕೊಡ್ತಾಯಿದ್ದೆ. ಅಮ್ಮ ಅಂದ ತಕ್ಷಣ ಅಮ್ಮ ಫೋನ್ ಮಾಡ್ತಾವ್ರೆ, ಬೆಳಿಗ್ಗೆ ಒಂಚೂರು ಪಾಸ್. One eternity later. ಓಕೆ, ಎಲ್ಲಿ ನಿಲ್ಸಿದೆ? ಅದೇ ಹಾಲು ತಂದು ನಾನೇ ಕಾಫಿ ಮಾಡ್ತಿದ್ದೆ. ಅದಕ್ಕೋಸ್ಕರ ಇವಾಗ ನಾನು ಅದೆಲ್ಲ ಮಾಡೋದು ಬಿಟ್ಟೆ. ಅದಕ್ಕೋಸ್ಕರ ನೋಡಿ, ಇವಾಗ ನನಗೆ ಪನಿಷ್ಮೆಂಟ್, ನೀನೇ ಮಾಡ್ಕೋ ಅಂತ. ಅದಕ್ಕೋಸ್ಕರ ಇವಾಗ ಅಮ್ಮ ಚಿಕ್ಕದು ಗ್ಯಾಸ್ ಸ್ಟವ್ ಎಲ್ಲ ಕೊಡಿಸಿದ್ದಾರೆ ಇಲ್ಲಿಗೆ, ಒಬ್ಬನೇ ಇರೋಕ್ಕೆ ಅಂತ. ಅದಕ್ಕೋಸ್ಕರ ಇವಾಗ ಒಂದು ಚಿಕ್ಕ ಪಾತ್ರೆ ಒಂದು ತೊಳ್ಕೊಂಬಿಡೋಣ ಇದನ್ನು. ಯಾಕಂದರೆ ನಾನು ಇದೇನು ಮಾಡೋದೇ ಇಲ್ವಲ್ಲ, ಯಾವಾಗಲೂ ಒಂದು ಸರಿ ಮಾಡೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ತೊಳೆದಿರಬೇಕು. ಓಕೆ, ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಹಾಲು ಕಾಯ್ತಿರೋಣ. ಎಷ್ಟಿದೆ ಅಂತ ಗೊತ್ತಿರೋಲ್ಲ ನನಗೆ. ಯಾವಾಗಲೂ ಹಾಲನ್ನ ಮೆಜರ್ ಮಾಡಿ ಹಾಕೋ ಅಭ್ಯಾಸ. ನಾನು ದೇವರನ್ನು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಲೋಟದಲ್ಲಿ ಮೆಜರ್ ಮಾಡಿ ಹಾಕೋಣ. ಯಾಕಂದ್ರೆ ನಾನು ಚಿಕ್ಕ ಲೋಟದ ನಮ್ಮ ಮನೇಲಿ
ನಂಗೆ ಬೇರೆ ನನಗೆ ಗೊತ್ತಿಲ್ಲ. ಇದಕ್ಕೆ ನಾವು 1 ಲೋಟಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತೀವಿ. ಅದಕ್ಕೋಸ್ಕರ ಇವಾಗ ನಾನು ಲೋಟದಲ್ಲಿ ಮೇಜರ್ ತೊಳೆಯಬೇಕಲ್ಲ. ಇವಾಗ ಮೇಜರ್ ಮಾಡಾಕೋಣ 1 ಲೋಟ. ಏನು 1 ಲೋಟ ಅಷ್ಟೇ, 1 ಲೋಟ ಅಂದ್ರೆ ಇಲ್ಲ ಅನ್ಸುತ್ತೆ. ಒಂದೂವರೆ ಲೋಟ ಬರುತ್ತೆ ಖಾಲಿ. ಇವಾಗ ಗೊತ್ತಾಯ್ತು ನನಗೆ. ಇವಾಗ ನೆಕ್ಸ್ಟ್ ಟೈಮಿಂದ ಹಾಕೊಂಡ್ಬಿಡು ಆರಾಮ. ನೆಕ್ಸ್ಟು ಕಾಯಿ ಇಟ್ಕೋಣ. ನನಗಿದೊಂದು ಸಿಲಿಂಡರ್ ನನಗೆ ಒಂದ್ಸರಿ ಫಿಲ್ ಮಾಡಿದ್ರೆ 5 ಮಂತ್ಸ್ ಬರುತ್ತಂತೆ. ಬೆಸ್ಟ್, ಆರಾಮಾಗಿ ಅದು ಕಾಯಿಸ್ಕೊಂಡು ಆರಾಮಾಗಿ ತಿನ್ಬೋದು. ಎಮರ್ಜೆನ್ಸಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅಮ್ಮ ಒಂದ್ಸರಿ ಮನೆ ಶಿಫ್ಟ್ ಮಾಡೋಕೆ ಬಂದು ಎಲ್ಲ ಐಟಮ್ಸ್ ಎಲ್ಲ ಕೊಡ್ಸ್ಬಿಟ್ಟು ಹೋಗಿದ್ದಾರೆ. ಈ ಸ್ಪೈಸಸ್ ಇರ್ಬೋದು, ಮತ್ತು ಆಯಿಲು ಮತ್ತು ಸಾಲ್ಟು, ಮತ್ತು ಇವತ್ತು ನೀರು ತರಬೇಕಿಲ್ಲ, ನೀರು ಖಾಲಿ ಆಗಿಬಿಟ್ಟಿದೆ. ನೀರೆಲ್ಲ ತರೋಣ ಇವತ್ತು. ಇವಾಗ ಹಾಲು ಕಾಯಿಬಿಟ್ಟಿದೆ, ಸಕ್ಕರೆ ಹಾಕ್ಬೋಣ. ಬಾಕ್ಸ್ ಚೆನ್ನಾಗಿದೆ ಅಲ್ಲ. ಡಿ ಮಾರ್ಟ್ಗೆ ಹೋಗಿ ಒಂದ್ಸರಿ ಪೂರ್ತಿ ಸೆಟ್ ತಂದಿದೆ ಇದೇ ಥರ ಸೇಮ್. ದೊಡ್ಡ ಬಾಕ್ಸ್ ಒಂದು, ಇದೇ ಥರ ಚಿಕ್ಸ್ ಬಾಕ್ಸ್ಗಳು ಒಂದು ಸೇಮ್. ಚೆನ್ನಾಗಿದೆ, ಕಲರ್ನು ಡಿಸೆಂಟ್ ಆಗಿದೆ. ಇವಾಗ 1 ಸ್ಪೂನು ಹಾಫ್ ಸ್ವೀಟ್ ಆಗಿದೆ. ಪುರು ಇದ್ರೊಳಗಿದೆ ಎಲ್ಲ ರೆಡಿ ಮಾಡ್ಕೊಬಿಡೋಣ. ಎಷ್ಟು 1 ಪ್ಯಾಕೆಟ್ ಸಾಕಾಗುತ್ತೆ. ಇದೆಯಲ್ಲ ಹಾಗೆ ಕಾಯ್ತಾ ಇದೆ. ಇಷ್ಟು ಬೇಕಾಗುತ್ತೆ. ಹೆಂಗಾಕ್ಬೇಕು ನನ್ನ ದೇವನಿಗೂ ಗೊತ್ತಿಲ್ಲ. ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ. ಲೋಟದಿಂದ ಅನ್ನ ಬಿಚ್ಚೆ ಮಳ್ಳಿರ್ತೀನಿ. ಅವಾಗ ಸರಿ ಹೋಗುತ್ತೆ ಅನಿಸುತ್ತೆ. ಇವನಿಗೆ ಎಲ್ಲ ಮಾಡ್ಕೊಬಿಟ್ಟಿದ್ದೀನಿ ನಾನು. ಕಟ್ಟೆ ಆಗಿಲ್ಲ. ಇದೇ ಟಿಫನ್. ಅದಕ್ಕೋಸ್ಕರ ನೀರೆಲ್ಲ ಏನು ಹಾಕ್ಲಿಲ್ಲ ನಾನು. ಸಕ್ಕರೆ ಎಲ್ಲ ಹಂಗೆ ಇದೆ, ಕಡೆಗೆ ಇಲ್ಲ. 1-2 ಸರಿ ಮಾಡಿ ಅಂತ ಇದೆ. ಹಂಗೆ ಸಕ್ಕತ್ತಾಗಿ ಬಂದಿದೆ. ನಮ್ಮನೆ ದೊಡ್ಡ ಲೋಟನೇ ತಂದ. ಒಂದು ದೊಡ್ಡ ಲೋಟ ಐತೆ ಮನೇಲಿ. ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮಾಡೋಣ. ಆಗಿದೆ ಅನ್ಸುತ್ತೆ. ಅದಕ್ಕೆ ಇವಾಗ ದೊಡ್ಡ ಲೋಟ ಇವಾಗ ಒಂದೇ ಲೋಟಕ್ಕೆ ಇವಾಗ 2 ಟೈಮ್ಸ್ ಹಾಕೊಂಡು ಕುಡಿಯೋಣ ಅಷ್ಟೇ. ಬೆಳಗ್ಗೆ ನಮ್ಮನೆ ಕಿಟಕಿ ಆಚೆ ಇಲ್ಲಿ ಖಾಲಿ ಜಾಗ ಇದೆ. ಸಖತ್ತಾಗಿದೆ. ಗ್ರೀನಿ ಇಲ್ಲಿ ಸಖತ್ತಾಗಿದೆ. ಇಲ್ಲಿ ಯಾರು ಬರೋದು ಇಲ್ಲ. ಅದಕ್ಕೆ ಕಿಟಕಿ ತಕ್ಕೊಂಡು ಇಲ್ಲಿ ಅಡುಗೆ ಮನೆ ಹತ್ರ ಆರಾಮಾಗಿ ಕುಡಿಬೋದು. ಸೂಪರ್ ಮಾಡಿದ್ದೀವಿ, ಸಖತ್ತಾಗಿದೆ. ನಾನು ನಿಮಗೆ ತೋರಿಸೇ ಇರಲಿಲ್ಲ. ನಮ್ಮ ಮನೇಲಿದ್ದಾಗ ನಾನು ಸುಮಾರು ವರ್ಷದಿಂದ ಈ ಬೇನ್ ಬ್ಯಾಗ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಯೂಸೇ ಮಾಡ್ತಿಲ್ಲ. ನನಗೆ ಅದರೊಳಗಡೆ ಏನು ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ. ಸರಿನಾ, ಕುತ್ಕೋಬೇಕಾದ್ರೆ
ನಾನೇನೋ ಏನೋ ಇರುತ್ತೆ ಒಳಗಡೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾಡ್ಬಿಟ್ಟವರು ಅದರೊಳಗಡೆ ಬಟ್ಟೆಗಳು ತುಂಬಿಟ್ಟಾರೆ ಅವರು. ಲಿಟ್ರಲಿ ಬಟ್ಟೆ ಎಲ್ಲ ತುಂಬಿಟ್ಟು ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಒಂಥರ ಇರಿಟೇಟ್ ಆಗೋದು. ನನಗೆ ಗೊತ್ತಿಲ್ಲ ಏನು ತುಂಬಬೇಕು ಅಂತ. ಅದಕ್ಕೋಸ್ಕರ ಇವಾಗ ಆಮೇಲೆ ನಮ್ಮ ಮಾವ ಒಬ್ಬರು ತೊಗೊಂಡ್ರು ಬಿನ್ ಬ್ಯಾಗ್ನ. ಆಮೇಲೆ ಗೊತ್ತಾಯ್ತು ನನಗೆ ಅದರೊಳಗಡೆ ಸ್ಪಾಂಜ್ ಬಾಲ್ಸ್ ಹಾಕಬೇಕು ಅಂತ. ದೇವರಣೆಗೂ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಮನೇಲಿ ವೇಸ್ಟಾಗಿ ಬಿದ್ದಿತ್ತು, ಬಟ್ಟೆ ಎಲ್ಲ ತುಂಬಿಕ್ಕಿದ್ರು. ಅದಕ್ಕೆ ಇಲ್ಲಿ ನನಗೆ ಚೇರ್ ಇಲ್ಲ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಲ್ಲಿ ತಂದಿದ್ದೀನಿ ಇವಾಗ. ಅದಕ್ಕೋಸ್ಕರ ಇವಾಗ ಇಲ್ಲಿ ಕೂತ್ಕೊಂಡು ಚಿಲ್ಲಾಗಿ ಕುಡಿಯೋಣ ಬನ್ನಿ ಕಾಫಿನ. ಸ್ವಲ್ಪ ಇದು ಕಾಲಿಕ್ಕೊಳ್ಳೋಕ್ಕೆ ಇದು ಬೇರೆ ಕೊಟ್ಟವ್ರು, ನಾನು ಯೂಸೇ ಮಾಡಲ್ಲ. ಏನಪ್ಪ ಬನ್ನಿ ಕೂತ್ಕೊಂಡು ಕುಡಿಯೋಣ. ಆಮೇಲೆ ಇದು ನಾನು ಆರ್ಡ್ರ್ ಮಾಡಿದ್ದು ನಾನು ಚಿಕ್ಕ ಸುಮಾರು 3 ವರ್ಷ 4 ವರ್ಷ ಹಿಂದೆ ಅನಿಸುತ್ತೆ. ಇದು ಎಲ್ ಸೈಜು. ನಾನು ಎಕ್ಸೆಲ್ ಎಲ್ಲ ತೊಗೊಂಡೇ ಇಲ್ಲ. ನನಗೆ ನೀಟಾಗಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸಣ್ಣ. ಸುಮ್ಮನೆ ಇರಲಿ, ಸುಮ್ಮನೆ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತಂದರೆ ಕಂಫರ್ಟಬಲ್ ಆಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಕೂತ್ಕೋಬೋದು ಅಷ್ಟೇ. ಕೂತ್ಕೊಂಡು ಓಕೆ ಪೀಸ್ ಇವಾಗ ಕಾಫಿ ಕುಡಿದಿದ್ದೆಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಇವಾಗ ಇರೋದು ನಂದು ಬಟ್ಟೆ ಸ್ವಲ್ಪ ನೀಟಾಗಿ ಜೋಡಿಸ್ಬೇಕು. ಯಾಕಂದರೆ ನಾನು ಮನೆ ಶಿಫ್ಟ್ ಮಾಡುವಾಗ ಎಲ್ಲಂದ್ರೆಲ್ಲ ಹಾಕ್ಬಿಟ್ಟಿದ್ದೆ. ಇದು ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತಲೇ ಯಾವುದು ಕಬೋರ್ಡ್ ಎಲ್ಲ ಏನಿಲ್ಲ. ಅದಕ್ಕೋಸ್ಕರನೇ ಇವಾಗ ಇದು ಬರುತ್ತಲ್ಲ, ದೇವರಣೆಗೂ ಗೊತ್ತಿಲ್ಲ ಸರಿ, ನಾ ಬೆಡ್ ಬರುತ್ತಲ್ಲ, ಬೆಡ್ಡಲ್ಲೇ ಕಬೋರ್ಡ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇರುತ್ತಲ್ಲ, ಏನಂತಾರೆ ದೇವರಣೆಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಅಲ್ಲೇ ಎಲ್ಲ ತುಕ್ಕಿದ್ದೆ ಬಟ್ಟೆ 2 ಕಡೆನೂ. ಅದಕ್ಕೋಸ್ಕರ ಇವತ್ತು ನೀಟಾಗಿ ಒಂದು ಕಡೆ ಇಡೋಣ ಅಂತ. ಯಾಕಂದರೆ 2 ಕಡೆ ಬೇಡ, ಆ ಕಡೆ ನಾನು ಇಟ್ಕೊಳ್ಳೋಕ್ಕೆ ನಂದು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ನೋಡಿ ಎಲ್ಲ ಆಚೆ ಇಟ್ಬಿಟ್ಟಿದ್ದೀನಿ. ನನ್ನ ಸ್ಟ್ಯಾಂಡು ಆಗಿರ್ಬೋದು, ನಂದು ಲೈಟಿಂಗ್ ಸೆಟಪ್ ಆಗಿರ್ಬೋದು, ನೋಡಿ ಇಲ್ಲೊಂದು ಸ್ಟ್ಯಾಂಡ್ ಇದೆ, ಇದು ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಊರಿಗೆ ಹೋದಾಗೆಲ್ಲ ತಂದುಬಿಟ್ಟು. ಅದಕ್ಕೋಸ್ಕರ ಇದೆಲ್ಲ ಆಚೆ ಇಕ್ಕರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅದೆಲ್ಲ ಒಂದು ಸ್ಪೇಸ್ ಮಾಡೋಣ, ಫ್ರೀ ಬಟ್ಟೆನೇ ಒಂದು ಸ್ಪೇಸ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬಟ್ಟೆ ಕ್ಲಿಯರ್ ಮಾಡ್ಬಿಡೋಣ. ಸಖತ್ ಎಲ್ಲ ಬಟ್ಟೆ ಹೊತ್ಕೊಂಡ್ಬಿಟ್ಟಿದ್ದೀನಿ ಸರಿ. ನಾನು ಇಲ್ಲೇ ಇರ್ತೀನಿ ಅಂತ ದೊಡ್ಡದಾಗಿ ಎಲ್ಲಿ ಇದು ಬಟ್ಟೆನೇ ಮಾಡಲ್ಲ. ಏನು ಎಷ್ಟು ಕಮ್ಮಿ ಅಂದರೂ ಒಂದು ವಾರಕ್ಕೆ ನಾನೊಂದು 4 ಜೊತೆ ಇಲ್ಲ ಮ್ಯಾಕ್ಸಿಮಮ್ 5 ಜೊತೆ ಯೂಸ್ ಮಾಡ್ಬೋದು ಅಷ್ಟೇ. ಎಲ್ಲ ಬಟ್ಟೆ ಎಲ್ಲ ಆಮೇಲೆ ಆನ್ಲೈನಲ್ಲಿ ಆರ್ಡ್ರು ಬೇಜಾನ್ ಮಾಡಿದ್ದೀನಿ ಸರಿನಾ. ಸುಮಾರು ಒಂದು 200 ದಿನ ನಾನು ವೀಡಿಯೋ ಮಾಡಿಲ್ವಲ್ಲ, ಸಖತ್ತು ಯಾಕೋ ಮಧ್ಯದಲ್ಲಿ ನನಗೆ ಒಂಥರ ಏನು ದುಡ್ಡು ಸಖತ್ ವೇಸ್ಟ್ ಮಾಡಿಬಿಟ್ಟೆ. ಸುಮಾರು ಒಂದು 5-6 ಸಾವಿರ ರೂಪಾಯಿ ಬರೀ ಬಟ್ಟೆ ಆರ್ಡ್ರ್ ಮಾಡಿ ಖಾಲಿ ಮಾಡಿಬಿಟ್ಟೆ. ಅಷ್ಟು ಬಟ್ಟೆ ಆರ್ಡ್ರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇವಾಗ ನೀಟಾಗಿ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಇವಾಗ ಬನ್ನಿ ಜೋಡಿಸ್ಬಿಡೋಣ. ಬಟ್ಟೆ ನೀಟಾಗಿ 2 ಕಡೆ ಇದೆ, ಬೇಕಾಗ್ತದೆ 2 ಕಡೆನೂ ಬಟ್ಟೆ ಇದೆ. ಇಲ್ಲೂ ಬಟ್ಟೆ ಇದೆ, ಇಲ್ಲೂ ಬಟ್ಟೆ ಇದೆ. ಅದಕ್ಕೋಸ್ಕರ 2 ತಂದು ಒಂದು ಕಡೆ ನೀಟಾಗಿ ಇಡೋಣ ಅಂತ ಇವಾಗ ಪ್ಲ್ಯಾನ್. ಸೊಮ್ಯಾಟೊ ಬ್ಯಾಗು ನೋಡಿ ಎಲ್ಲ ಅಲ್ಲಲ್ಲೇ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೀಟಾಗಿ ಇಟ್ಕೊಳ್ಳೋಣ ಮನೇನ ಅಂತ ಪ್ಲ್ಯಾನ್. ಮನೆ ಎಷ್ಟು ಚೆನ್ನಾಗಿತ್ತು, ಎಲ್ಲ ಅಂಟ್ಬಿಟ್ಟೆ ಇವಾಗ. ಅದಕ್ಕೆ ಇವಾಗ ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಆದರೆ ಇವಾಗ ನನ್ನ ಕಿವಿ ನೀವು ಗಮನಿಸ್ಬೋದು, ಒಂಥರ ಇಲ್ಲಿ ಮೇಲಿನ ಥರ ಆಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಕಿವಿ ನಿಮಗೆ ನೀಟಾಗಿ ನೋಡ್ರಿಗೆ ಗೊತ್ತಾಗುತ್ತೆ. ನಾನು ನೋಡ್ಕೊಂಡು ನನಗೆ ಗಾಬರಿ ಆಗೋಯ್ತೀನಿ, ಇದು ಹಿಂಗಾಗ್ಬಿಟ್ಟಿದೆ ಅಂತ. ನೋಡಿ ಒಂಥರ ಎದ್ದಿರೋ ಥರ ಇಲ್ಲಿ. ಯಾಕಂದರೆ ನಾನು ಕೆಲಸ ಮಾಡುವಾಗ ನಾನು ಮಾಸ್ಕ್ ಹಾಕೋತೀನಿ ಸರಿನಾ. ಅದು 3 ಡೇಸ್ ಕಂಟಿನ್ಯೂಸ್ಲಿ ಮಾಸ್ಕ್ ಹಾಕ್ಕೊಂಡಿರ್ತೀನಿ ನಾನು. ಅದೇನೋ ಗೊತ್ತಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಂಡು ಕಿವಿದು ನೋಡಿ ಇಲ್ಲಿ ಎದ್ಬಿಟ್ಟಿದೆ ಇದು. ಅಪ್ಪ ಅದಕ್ಕೆ ನನಗೆ ಭಯ ಆಗೋದು ಹಿಂಗಾಗ್ಬಿಟ್ಟಿದೆ ಅಂತ. ಮತ್ತು ಇನ್ನೊಂದು ನೆನ್ನೆ ಕಂಟಿನ್ಯೂಸ್ ಆಗಿ ಇದು ಯಾವುದೋ ಒಂದು ಹೇರ್ ಪ್ರೊಟೆಕ್ಟರ್ ಹೆಲ್ಮೆಟ್ಗೆ ಹಾಕೋತೀವಲ್ಲ ನೋಡಿ, ಇದು ಈ ಥರದ್ದು 2 ಇದೆ ಸರಿ ನನ್ನ ಹತ್ರ. ಇದು ಸಿಮೆಂಟ್ ಕಲರು ಲೂಸ್ ಆಗಿದೆ, ಚೆನ್ನಾಗಿ ಕೂತ್ಕೊಳ್ಳೋದು ನನಗೆ. ನಾನು ಅದು ಎಲ್ಲೋ ಮಡಗ್ಬಿಟ್ಟು ಇಲ್ಲೆಲ್ಲೋ ಸಿಕ್ತು ಇವಾಗ ನನಗೆ. ಅದಕ್ಕೋಸ್ಕರ ಅದು ಎಲ್ಲೋ ಇದು ಕಳೆದೋಯ್ತು ಅಂದ್ಬಿಟ್ಟು ಮನೇಲಿ ಇದ್ದಿದ್ದನ್ನ ತಂದೆ. ಇದು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ಸಖತ್ ಟೈಟು ನೋಡಿ, ಎಲಾಸ್ಟಿಕ್ ಸಖತ್ ಗಟ್ಟಿಯಾಗಿದೆ. ಇದು ಹಾಕೊಂಬಿಟ್ಟು ಕಿವಿ ಮೇಲೆ ಹಾಕ್ಕೊಳ್ತೀನಿ ಸರಿ. ನಾನು ಹಾಕೊಂಬಿಟ್ಟು ನೋಡಿ ರೆಡ್ ಆಗ್ಬಿಟ್ಟಿದ್ದು, ನೆನೆ ಸಖತ್ ನೋವು ಬಂದ್ಬಿಟ್ಟಿತ್ತು ನೋಡಿ. ಅದಕ್ಕೆ ಇವಾಗ ಇದನ್ನು ಹೋಗಕ್ಕೆ ಇವಾಗಿಂದ ಅದನ್ನು ಯೂಸ್ ಮಾಡ್ತೀನಿ ಇವಾಗ. ಸಖತ್ ಟೈಟು, ನನಗಂತೂ ಕಿವಿನೇ ನೋವು ಬಂದುಬಿಟ್ಟಿತ್ತು, ಅಷ್ಟು ನೋವಾಗಿತ್ತು. ಅದಕ್ಕೋಸ್ಕರ ಇವಾಗೆಲ್ಲ ತೊಳೆಗೆ ಹಾಕ್ಬಿಟ್ಟು ನೀವು ಒಂದು ಕಡೆ ಪೂರ್ತಿ ಕ್ಲಿಯರ್ ಮಾಡಿ ಒಂದು ಕಡೆಗೆ ಮಾತ್ರ ತುಂಬಿದ್ದೀನಿ ಇವಾಗ ಬಟ್ಟೆನೆಲ್ಲ. ಇವಾಗ ಮಿಕ್ಕಿರೋ ನೋಡಿ ಲೈಟ್ಸು ಅದು ಇದು ಎಲ್ಲ ಇದನ್ನೆಲ್ಲ ತೆಗ್ಬಿಟ್ಟು ಈ ಕಡೆ ಹಾಕ್ತೀನಿ ಇವಾಗ. ಬನ್ನಿ ಮಾಡೋಣ. ಮಾಡಿಬಿಟ್ಟು ಮನೆ ಸ್ವಲ್ಪ ಒಂಚೂರು ಕಸ ಗುಡಿಸ್ಬಿಟ್ಟು ಮತ್ತು ಮಾಪ್ ಕೊಡಿಸಿದ್ದಾರೆ ಅಮ್ಮ ಎಲ್ಲ, ನೆಲ್ಲೆಲ್ಲ ಒರೆಸ್ಬಿಟ್ಟು ಫ್ರೆಶ್ ಅಪ್ ಮಾಡ್ಬಿಡೋಣ ಬನ್ನಿ. ಓಕೆ ಪೀಸ್ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಇವಾಗ
ಕಸ ಏನು ಗುಡಿಸಲ್ಲ, ಯಾಕಂದರೆ ಮನೆ ನೀಟಾಗೇ ಇದೆ, ಕಸ ಧೂಳು ಗೀಳು ಏನೂ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಬರೀ ನೆಲ ಒರೆಸ್ಬಿಡ್ತೀನಿ. ಅಮ್ಮ ನೋಡಿದ್ರೆ ಉಗಿತಾರೆ. ಅದಕ್ಕೋಸ್ಕರ ಇವಾಗ ನೆಲ ಒರೆಸ್ಬಿಡ್ತೀನಿ. ಇವಾಗ ಬರೀ ನೆಲ ಒರೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ಫ್ರೆಶ್ ಅಪ್ ಆಗೋಣ. ನಿನ್ನೆ ಮೊನ್ನೆ ನೋಡ್ರಿ, ನಾನು ಹೋದ ವಾರನೇ ವೀಡಿಯೋ ಮಾಡಬೇಕು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡಲಿಲ್ಲ. ಬೇಡ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದನ್ನ. ಆಮೇಲೆ ನೋಡಿದ್ರೆ ನಿನ್ನೆ ಹೋದ ವಾರ ಸಖತ್ತಾಗಿದ್ದೆ. ಈ ವಾರ ನೋಡಿ ವೀಡಿಯೋ ಮಾಡಬೇಕು ಅಂದಾಗಲೇ ಪಿಂಪಲ್ಗಳು ಬರ್ತವೆ ನೋಡಿ, ಎರಡೂ ಕಡೆಯೂ ಬಂದ್ಬಿಟ್ಟಿದೆ ಪಿಂಪಲ್. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಏನಾರ ಆಗಲಿ ವೀಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡಿದ್ದೀನಿ. ಬನ್ನಿ ಇವಾಗ ಕ್ಲೀನ್ ಮಾಡೋಣ. ಮನೇನ ನೆಲ ಒರೆಸೋದು ಎಲ್ಲ ಕೊಡಿಸಿದ್ದಾರೆ ಅಮ್ಮ, ಅಲ್ಲಿದೆ ನೋಡಿ, ಕ್ಲೀನ್ ಮಾಡೋಣ. ಓಕೆ ಪೀಸ್, ಇವಾಗ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಫ್ಯಾನ್ ಹಾಕಿ ಎಲ್ಲ ಒಣಗ್ತಾ ಇದೆ, ಒಣಗಿಬಿಟ್ಟಿದೆ ಆಲ್ರೆಡಿ. ಇವಾಗ ನಾನು ಸ್ನಾನ ಮಾಡೋಕ್ಕೆ ಇವಾಗ ಇಲ್ಲಿ ನೀರೆಲ್ಲ ಕಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಹೀಟರ್ ಇತ್ತು. ಆದರೆ ಇವಾಗ ನಮ್ಮ ಮನೇಲಿ ಗೀಸರ್ ತೊಗೊಂಡಿರೋದ್ರಿಂದ ಆ ಹೀಟರ್ನ ಇಲ್ಲಿ ತಂದುಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಇವಾಗ ಹೀಟರ್ ನನಗೆ ಯೂಸ್ ಆಗುತ್ತೆ. ಇವಾಗ ಹಳೇ ಹೀಟರು ಸರಿನಾ, ಯೂಸ್ ಮಾಡುತ್ತದೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಬಕೆಟ್ಗೆ ನೀರು ತುಂಬಿಸ್ಬಿಟ್ಟು ಹೀಟರ್ ಕಾಯಿ ಇಟ್ಕೋಣ. ಆಮೇಲೆ ಸ್ವಲ್ಪ ಬೆಳಗ್ಗೆ ಕಾಫಿ ಮಾಡ್ಕೊಂಡಿದ್ದು ಪಾತ್ರೆ ಹಂಗೆ ಇದೆ, ಪಾತ್ರೆ ಅಷ್ಟು ತೊಳೆಯೋದು ಸುಮ್ಮನೆ ಅದು ಇದು ತೊಳೋಸೋದಕ್ಕೆ ನೀರು ಕಾದ್ಬಿಟ್ಟಿರುತ್ತೆ. ಅವಾಗ ನಾವು ಫ್ರೆಶ್ ಅಪ್ ಆಗೋದು. ಬನ್ನಿ ಇವಾಗ ನೀರನ್ನ ಕಾಯಕ್ಕೆ ಇಟ್ಕೊಡೋಣ. ಓಕೆ ಪ್ಲೀಸ್, ಇವಾಗ ಬಟ್ ಅದು ಅನ್ಬಾಕ್ಸಲ್ಲಿ ಕೂತ್ಕೊಳ್ಳೋ ಥರ ಎಲ್ಲ ಈ ರಿವ್ಯೂ ಹೇಳ್ತಾ ಇದ್ದೀನಿ ನಾನು. ಇದು ಬೇಡ ಆಗ್ತದೆ. ಇವಾಗ ನಾನು ನೀರಿನಲ್ಲೂ ಮುಕ್ಕಾಲಿಗಿಂತ ಸ್ವಲ್ಪ ಜಾಸ್ತಿ, ಫುಲ್ಗಿಂತ ಸ್ವಲ್ಪ ಕಮ್ಮಿ ಅಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಕಟ್ಟಿಗೆ ಹಾಕಿ ನೀರೊಳಗಡೆ ಇದನ್ನು ಬಿಟ್ಟು ನೀಟಾಗಿ ಸೆಂಟರ್ಗಳ ಥರ ನೋಡ್ಕೋಬೇಕು, ಇಲ್ಲಾಂದರೆ ಬಕೆಟ್ಗಳು ತೂತಾಗ್ಬಿಡ್ತಾವೆ ಅಷ್ಟೇ. ಅದನ್ನು ಬಿಟ್ಟು ಹಪ್ಪಳ ಹಿಂಗೆ ಹಾಕ್ಬಿಟ್ರೆ ನೀಟಾಗಿ ಅದು ಸೆಂಟ್ರ್ ಕೂತ್ಕೊಳ್ಳೋ ಥರ ನೋಡ್ಕೋಬೇಕು. ಅದನ್ನು ತೋರಿಸ್ತೀನಿ, ಚೆನ್ನಾಗಿ ಮಾಡ್ಬಿಟ್ರೆ ಮುಗಿತು. ಅದು ಹತ್ರಕ್ಕೂ ಹೋಗಲ್ಲ ನಾನು ಬಯಕ್ಕೆ. ಅದನ್ನು ಇವಾಗ ಸೆಂಟ್ರಿಗೆ ನೀಟಾಗಿ ಬಿಟ್ಟಿದ್ದೀನಿ ನೋಡಿ. ಒಂಥರ ಇವಾಗಲೇ ಒಂಥರ ವೇವ್ಸ್ ಥರ ಕರೆಂಟು ಜನ್ರೇಟ್ ಆಗ್ತಾ ಇರುತ್ತೆ ಅಲ್ಲಿ. ನಿಮ್ಗೆ ಕಾಣಿಸ್ತಿದೆಯಾ? ಇದು ಝೂಮ್ ಮಾಡಿ ನೋಡಿ, ಅಲ್ಲಿ ವೇವ್ಸ್ ಥರ ಬರ್ತಾ ಇದೆಯಲ್ಲ, ಅದೇ ಕರೆಂಟ್ ಜನ್ರೇಟ್ ಆಗ್ತಿದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಒಂದು 1/4 ಗಂಟೆ 20 ನಿಮಿಷಕ್ಕೆ ಫುಲ್ ಬಿಸಿಯಾಗಿ ಮಳ್ತಾ ಇರುತ್ತೆ. ಇವಾಗ ಬೆಳಗ್ಗೆ ಪಾತ್ರೆ ತೊಳೆದಿದ್ನಲ್ಲ, ಬೆಳಗ್ಗೆ ಪಾತ್ರೆ ಯೂಸ್ ಮಾಡಿದ್ನಲ್ಲ, ಅದು ತೊಳೆಬೇಕು. ಏನಿಲ್ಲ, ಒಂದು ಲೋಟ ಆಯ್ತು ಅಷ್ಟೇ. ಇವಾಗ ಅದನ್ನು ತೊಳೆದಿಟ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ ಪೀಸ್, ಇವಾಗ ಪಾತ್ರೆ ಎಲ್ಲ ತೊಳೆದಿದೆ ಆಯಿತು. ಇವಾಗ ನೆಕ್ಸ್ಟು ನೀರಿನೂ ಕಾಯಿಸ್ಬೇಕು. 5 ನಿಮಿಷ ತೊಳೆದ್ಬಿಟ್ಟೆ, ಇನ್ನೆಲ್ಲಿ ಕಾದಿರುತ್ತೆ. ಅದಕ್ಕೋಸ್ಕರ ಇವಾಗ ಬೇನ್ ಬ್ಯಾಗ್ ಕೂತ್ಕೊಂಡು 1-2 ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ರೆ ಅಷ್ಟರಲ್ಲಿ ಇದು ಪಟ ಅಂತ ಸೌಂಡ್ ಬರುತ್ತೆ. ಆವಾಗ ಎದ್ದು ಹೋಗಿ ಫ್ರೆಶ್ ಆಗಿ ಬರ್ತೀನಿ ನಾನು. ಓಕೆ ಬಾಯ್. ಓಕೆ ಬೇಸ್, ರೀಲ್ಸ್ ನೋಡ್ಬೇಕಾದ್ರೆ ಗ್ಯಾಪ್ನ ಬಂತು ನೀರು ತರಬೇಕು ಅಂತ. ಸ್ನಾನ ಮಾಡಾದ್ಮೇಲೆ ನೀರು ತರೋಕ್ಕೆಲ್ಲ ಆಗಲ್ಲ, ಬೇಡ ಹಚ್ಚೋದು ಬೇಡ, ಆಮೇಲೆ ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಇವಾಗ ನೀರು ಕಾಯೋಷ್ಟು ನಾವು ನೀರು ತಂದ್ಬಿಟ್ಟು ನೋಡಿ. ಫುಲ್ ಖಾಲಿ ಆಗ್ಬಿಟ್ಟಿದೆ. ಕ್ಯಾನ್ ಹೊಸ ತೊಗೊಂಡಿದ್ದು, ಒಂದು ಸರಿ ಫಿಲ್ ಮಾಡಿಸಿದಷ್ಟೇ. ಎಷ್ಟು ವಾರ ಆಯಿತು? 3 ವಾರ ಅನಿಸುತ್ತೆ. 3 ವಾರ ಬಂತು ನಾನು ಒಬ್ಬನಿಗೆ ಇರೋದ್ರಿಂದ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರಿದೆ. ಡಿಮಾರ್ಟಲ್ಲಿ ಇನ್ಮೇಲೆ ದಿನಕ್ಕೆ 2 ಲೀಟ್ರ್ ನೀರು ಕುಡಿಲೇಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಅಷ್ಟೇ, ಆಗುತ್ತಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಾಟಲ್ನ. ಇವಾಗ ಮಿಕ್ಕಿರೋ ನೀರನ್ನ ಇದು ಫುಲ್ ಇಡಿಸ್ಬಿಡ್ತಾ ಇರೋಣ. ಎಷ್ಟಾಗುತ್ತೋ ಅದು ಇದು ತುಂಬಿಟ್ಟು ಹೋಗಿ ನೀರು ತಂದ್ಬಿಡೋಣ. ಮತ್ತು ನನಗೆ ಇಲ್ಲಿ ಸರೌಂಡಿಂಗ್ಸಲ್ಲಿ ಎಲ್ಲಿ ನೀರು ಸಿಗುತ್ತೆ ನನಗೆ ಕಾಯಿನ್ ಹಾಕಿ ತೊಗೊಳೋದು ಅಂತ ಗೊತ್ತಿಲ್ಲ. ನಮ್ಮೂರು ರಾಮನಗರದಲ್ಲಾದರೆ 5 ರೂಪಾಯಿ ಹಾಕಿದ್ರೆ ಫುಲ್ ಕ್ಯಾನ್ ತುಂಬೋಗ್ಬಿಡುತ್ತೆ. ಇಲ್ಲಿ ಹೋದ ಸರಿ ನಾನು ತಂದಿದ್ದು ಯಾವ್ದಾದ್ರು ಅಂಗಡಿಯಲ್ಲಿ ಫಿಲ್ ಮಾಡ್ಸ್ಕೊಂಡು ಬಂದಿದ್ದು 30 ರೂಪಾಯಿ ತೊಗೊಂಡ್ರು. ಅದಕ್ಕೋಸ್ಕರ ಹುಡ್ತೀನಿ ಯಾವಾಗಾರ ಒಂದ್ಸರಿ. ಅದಕ್ಕೆ ಇವಾಗ ಅಲ್ಲೇ ಹೋಗಿ ಮತ್ತೆ ಅದಕ್ಕೆ ಫಿಲ್ ಮಾಡ್ಸ್ಕೊಂಡು ಬರೋಣ. ಇವಾಗ ಬನ್ನಿ ಇದನ್ನು ತುಂಬಿಟ್ಟು ಬೂಟ್ ನೀರು ತಂದ್ಬಿಡೋಣ. ಪಕ್ಕ ತುಂಬಿದೆ ಇವಾಗ ಕರೆಕ್ಟಾಗಿ. ಇವಾಗ ಮಿಕ್ಕಿರೋ ನೀರನ್ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಹೋಗಿ ನೀರು ತಂದ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. A few moments later. ಓಕೆ ಪೀಸ್, ಇವಾಗ ನೀರೆಲ್ಲ ತಂದಾಯಿತು. ನೀರು ತಂದಾದ್ಮೇಲೆ ಇದು ನೀರನ್ನ ನಾನು ಕಾಯ್ಬೇಕಿದ್ನಲ್ಲ ಆಫ್ ಮಾಡ್ಬಿಟ್ಟು ಹೋಗಿದ್ದೆ. ನಾನು ಯಾಕಬೇಕಪ್ಪ ಆಮೇಲೆ
ಅಂದ್ಬಿಟ್ಟು ಆಫ್ ಮಾಡ್ಬಿಟ್ಟು ಇವಾಗ ಬಂದು ಆನ್ ಮಾಡಿದ್ದೀನಿ. ಇವಾಗ ಮತ್ತೆ ಅದು ಕಾಯೋ ಗಂಟ ವೆಯ್ಟ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು. ಇವಾಗ ಇದಿಷ್ಟು ಪ್ಲಾನು. ನೆಕ್ಸ್ಟ್ ಆಮೇಲೆ ಇವತ್ತೇನು ಕೆಲಸನೇ ಇಲ್ಲ, ಸುಮ್ಮನೆ ಬೋರ್ ಹೊಡಿತಾ ಇದೆ, ಅದಕ್ಕೆ ವ್ಲಾಗ್ ಮಾಡಿದ್ದು. ಅದು ಕಾಯಿಲೆ. ಓಕೆ ಪೀಸ್ ಫೈನಲ್ಲಿ ಇವಾಗ ನೀರು ನೋಡಿ ಕುದೀತಾ ಇದೆ. ಹತ್ರ ಹೋಗಕ್ಕೂ ಭಯ ನನಗೆ. ನೋಡ್ತಿರ್ಬೋದು ಬಬಲ್ಸ್ ಸಣ್ಣ ಬರ್ತಾ ಇದೆ, ಹೊಗೆ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಓಕೆ ಪೀಸ್ ಇವಾಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ನಿಮ್ಮದು ಪ್ರಾಡಕ್ಟ್ ತೋರಿಸ್ಬೇಕು. ನನಗೆ ಗೊತ್ತಿರುತ್ತೆ ಸುಂದರನಿಗೆ. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಸಖತ್ ಯೂಸ್ಫುಲ್. ನಾನೇನೋ ಬಟ್ಟೆನ ತಗೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇರ್ಬೋದೇನೋ ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ ಇನ್ನೊಂದು ಅಂತ. ನಾನು ಆದರೆ ಬಟ್ಟೆ ಹಾಕೊಳ್ಳೋ ಥರ ಯೂಸ್ ಮಾಡ್ಕೊಂಡಿಲ್ಲ. ಹೆಂಗೂ ಫ್ಯಾನ್ ಇಲ್ಲೇ ಇರುತ್ತೆ. ಎಮರ್ಜೆನ್ಸಿಗೆ ಏನಾದ್ರು ನಿಮಗೆ ಆಚೆ ಹಾಕೋ ಬಟ್ಟೆಗಳು ಅನ್ಕಂಫರ್ಟಬಲ್ ಅಂತ ಅನಿಸಿದ್ರೆ ಒಣ ಹಾಕೋಕ್ಕೆ ನಾನು ನೋಡಿ ಇಲ್ಲೇ ನಾನು ಆಚೆ ಬಟ್ಟೆ ಒಣಗರಣೆ ಹಾಕಲ್ಲ, ಸರಿನಾ. ಇಲ್ಲಿ ಹೆಂಗೂ ಫ್ಯಾನ್ ಇರುತ್ತೆ, ನಾನು ಹಾಕೇ ಇರ್ತೀನಿ ಯಾವಾಗಲೂ. ಅದಕ್ಕೋಸ್ಕರ ಇಲ್ಲೇ ಆ ಬಟ್ಟೆ ಹಾಕ್ಬಿಟ್ರೆ ಆರಾಮಾಗಿ ಒಣಗ್ಕೊಂಬಿಡುತ್ತೆ. ಬೇಕಾ ಐಡಿಯಾ ನನಗಂತ ಒಂಚೂರು ಕಂಫರ್ಟಬಲ್ ಆಗಿ ಚೆನ್ನಾಗಿರುತ್ತೆ ಇದು. ನೋಡಿ ಒಂದು ಬಟ್ಟೆ ಇದ್ರೆ ಹಿಂಗೆ ಹಾಕ್ಬಿಡೋದು, 2 3 4 5 6 7 ಇದ್ದರೆ ಹಿಂಗೆ ಹಾಕ್ಬೋದು. 1 2 3 4 5 ಬಟ್ಟೆ ಆರಾಮಾಗಿ ಒಂದಿರೋದ್ರಿಂದ ನೀಟಾಗಿ ಕ್ಲೋಸ್ ಮಾಡಿಬಿಟ್ರೆ ಹಿಂಗಿರುತ್ತೆ ಆರಾಮಾಗಿ. ಸೂಪರ್ ಅಲ್ಲ. ಇದು ಸ್ವಲ್ಪ ಕೂದಲು ನನಗೆ ಸಖತ್ತು ಹೇರ್ ಫಾಲ್ ಆಗ್ತಾಯಿದೆ. ಹೆಲ್ಮೆಟ್ ಹಾಕ್ಕೊಂಡಿರ್ತೀನಲ್ಲ ಯಾವಾಗಲೂ, ಹೇರ್ ಫಾಲ್ ಸಖತ್ತು ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ನಾನು ವರ್ಷಗಟ್ಟಲೆ ಆಗಿಬಿಟ್ಟಿದೆ ಬಿಡಿ. ನಾನು ತಲೆಗೆ ಎಣ್ಣೆನೇ ಹಾಕಿಸ್ಕೊಳ್ಳಲ್ಲ, ಸರಿ. ನಮ್ಮ ಅಮ್ಮ ಬೈತಾ ಇರ್ತಾರೆ ಯಾವಾಗಲೂ, ತಲೆಗೆ ಎಣ್ಣೆ ಹಾಕೋ ಅಂತ. ಹಾಕ್ಕೋಬೇಕು ಯಾವಾಗಲೂ. ಇವಾಗ ಸ್ವಲ್ಪ ತಲೆ ಒಣಗಿಸ್ಕೊಂಡು ಮತ್ತು ಇವಾಗ ಸ್ವಲ್ಪ ನೋಡಿ ತೋರಿಸ್ತೀನಿ. ಇದು ಬಲ್ಪ್ ಹಾಕಿದ್ರೆ 2 ಬಲ್ಪ್ ಹಾಕಿದ್ರೆ ನೋಡಿ ಇಷ್ಟು ಬೆಳಕಿರುತ್ತೆ ರೂಮಲ್ಲಿ. ಆಚೆಯಿಂದ ಬೆಳಕು ಬರ್ತಾ ಇಲ್ಲ ಅಷ್ಟೇ. ನನಗೆ ಬಾಗಿಲು ತೆಗಿಯೋಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ, ಸ್ವಲ್ಪ ಇಂಟ್ರೋವರ್ಟು. ಅದಕ್ಕೋಸ್ಕರ ಲೈಟ್ ಆಫ್ ಮಾಡಿಬಿಟ್ರೆ ಇವಾಗ ನೋಡಿ ಹಿಂಗಾಗ್ಬಿಡುತ್ತೆ ರೂಮು. ಅದಕ್ಕೋಸ್ಕರ ಇವಾಗ ನಾನು ಮನೆಯಿಂದ ಇವಾಗ ನಾನು RGB ಲೈಟ್ ತಂದಿದ್ದೆ. ಸುಮ್ಮನೆ ಬ್ಯಾಚುಲರ್ ರೂಮ್ ಅಲ್ವಾ, ಸಖತ್ತ ಜಾಗ ಥರ ಇರಲಿ ಅಂತ. ಇಲ್ಲಿ ನೋಡಿ ಇದನ್ನು ಲೈಟ್ಸು ಸೂಪರ್ ಆಗಿರುತ್ತೆ, ಸರಿ. ನಾವು ಉದ್ದಕ್ಕೆ ಸಕ್ಕತ್ತಾಗಿದೆ. ಎಷ್ಟು ಬರುತ್ತೆ ಇದು? 1 2 ಮೀಟರ್ಸ್ ಬರ್ಬೋದೇನೋ, 2-3 ಮೀಟರ್ಸ್ ಬರ್ಬೋದು ಇದು. ಅದಕ್ಕೆ ಸುತ್ತ ಹಾಕಿದ್ರೆ ಹೆಂಗೋ ನಾನು ಲೈಟ್ ಆಫ್ ಮಾಡಿರ್ತೀನಲ್ಲ ಯಾವಾಗಲೂ, ಸಖತ್ತಾಗಿ ಮಣೆ ಅಂತ ಇರ್ತದೆ. ಅದು ಇದು ಶೆಲ್ ಕೆಟ್ಟೋಗ್ಬಿಟ್ಟಿದೆ. ಇದು ಅದೊಂದು ಪ್ರಾಬ್ಲಮ್ಮು. ಶೆಲ್ಲು ಇದು ಖಾಲಿ ಆಗಿಬಿಟ್ಟಿದೆ. ಇದ್ರದ್ದು ಚೇಂಜ್ ಮಾಡೋದು, ಕಲರ್ ಚೇಂಜ್ ಮಾಡೋದು. ಅದಕ್ಕೋಸ್ಕರ ಅದಕ್ಕೊಂದು ಬಟನ್ ಶೆಲ್ ಬರ್ತದೆ, ವಾಚ್ ಅಂಗಡಿಯಲ್ಲಿ ಸಿಗುತ್ತೆ ಅಂಥದ್ದು. ಅದಕ್ಕೋಸ್ಕರ ಅದನ್ನು ತರಬೇಕು ಇವಾಗ. ಅದಕ್ಕೆ ಒಂದು 5 ನಿಮಿಷ ಇಟ್ಬಿಟ್ಟು ಆ ಶೆಲ್ಲೊಂದು ತರಬೇಕು ಇವಾಗ ಆಚೆ ಹೋಗ್ಬಿಟ್ಟು. ಅಷ್ಟು ಪ್ಲಾನ್. ಮತ್ತು ಇವಾಗ ಟೈಮ್ ಎಷ್ಟಾಯಿತು? ಹಂಗೆ 12 ಗಂಟೆ ಆಗ್ಬಿಟ್ಟಿದೆ ಟೈಮು. ಹಂಗೆ ಆಚೆ ಹೋಯ್ತಾ ಏನಾರ ತಿನ್ನೋಕ್ಕೂ ತರಬೇಕು. ಅಷ್ಟು ಇವಾಗ ಎಷ್ಟು ಪ್ಲಾನ್. ಇವಾಗ ಸ್ವಲ್ಪ ತಲೆ ಒರೆಸ್ಕೊಂಡು ಇದು ರಿಮೋಟ್ ಎಲ್ಲಿಕ್ಕಿದ್ದೀನಿ ಅಂತ ಗೊತ್ತಿಲ್ಲ, ಹುಡುಕ್ಬೇಕು. ಇವಾಗ ರಿಮೋಟ್ ಹುಡುಕ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಸಿಕ್ತು ರಿಮೋಟು. ಇದು ಸ್ವಲ್ಪ ಶೆಲ್ ಖಾಲಿ ಆಗ್ಬಿಟ್ಟಿದೆ. ಇದು ಅದು ಅಂದ್ಕೊಂಡಿದ್ದೀನಿ ಶೆಲ್ ಖಾಲಿ ಆಗಿದೆ ಅಂತ, ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದರೆ ಕಲರ್ ಚೇಂಜ್ ಆಗ್ತಿಲ್ಲ. ಅದಕ್ಕೆ ನೀಟಾಗಿ ಸೆಟಪ್ ಮಾಡಿ ಇವತ್ತು ಮಿಣ್ಮಣ ಅಂತ ಜಾತ್ರೆ ಮಾಡೋಣ ಇವತ್ತು ರೂಮಲ್ಲಿ, ಸರಿನಾ. ಇವಾಗ ಶೆಲ್ ತರಬೇಕು ಇವಾಗ ಆಚೆ ಹೋಗಿ. ಇವಾಗ ಸೆಟಪ್ ಎಲ್ಲ ಮಾಡಿದ್ದೀನಿ. ಒಳ್ಳೆ ಯಾವುದೋ ಯೂಟ್ಯೂಬರ್ ಗೇಮಿಂಗ್ ರೂಮ್ ಥರ ಅನಿಸುತ್ತೆ ನೋಡಿ. ಲೈಟ್ ಆಫ್ ಮಾಡ್ತೀನಿ ಇವಾಗ, ನೋಡೋಣ. ಬಾಟಲ್ ನೋಡಿ ಸರ್, ಅದು ಹೊಳಿತಾ ಇದೆ, ಚಿಂದಿ ಆಗಿದೆ. ಆದರೆ ಒಂದೇ ಕಲರ್ ಇಟ್ಬಿಟ್ರೆ ಸಾಕಾಗಿರುತ್ತೆ ರೂಮ್ ಅಂದರೆ. ಮತ್ತು ಮುಂದಕ್ಕೆ ನನಗೊಂದು ಪ್ಲ್ಯಾನ್ ಇದೆ, ಸರಿನಾ. ರೂಮ್ನ ಖಾಲಿ ಥರ ಇದೆ. ಈ ಕಡೆ ದೇವ್ರ ಫೋಟೋ ಎಲ್ಲ ಹಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಸ್ವಲ್ಪ ಖಾಲಿ ಥರ ಇದೆ. ಅದಕ್ಕೋಸ್ಕರ ನೋಡಿರಲಿಲ್ಲ ಕಬೋರ್ಡ್ ಮೇಲೆಲ್ಲ. ಅದಕ್ಕೆ ನನಗೆ ಆನಿಮೆ ಹುಚ್ಚಾಗ್ಬಿಟ್ಟಿದೆ ಇವಾಗ. ಸಖತ್ ಆನಿಮೆ ನೋಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿದ ಆನಿಮೆ ಯಾವುದು ಅಂದರೆ, ನಿಮ್ಗೆ ಆನಿಮೆ ಬಗ್ಗೆ ಐಡಿಯಾ ಇದೆ. ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಆನಿಮೆ ನಾನು ನೋಡಿದ್ದು ಒನ್ ಪೀಸ್. ಲಿಟ್ರಲಿ ಒನ್ ಪೀಸ್ ಫಸ್ಟ್ ನೋಡಿದ್ದೀನಿ ನಾನು. ಇವಾಗ ನನಗೆ ನೆಕ್ಸ್ಟ್ ಆನಿಮೆ ನೋಡೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ, ಸರಿನಾ. ಆದರೂ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಡಿಮನ್ ಸ್ಲೇಯರ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದಕ್ಕೋಸ್ಕರ ಇವಾಗ ಒನ್ ಪೀಸು ವಾರ ಬಂದ ತಕ್ಷಣ ವಾರ ಆಗಿದ ತಕ್ಷಣ ವಾರಕ್ಕೊಂದು ಎಪಿಸೋಡ್ ಬಿಡ್ತಾರಲ್ಲ, ಹುಚ್ಚ ಆಗಿಬಿಟ್ಟಿದ್ದೀನಿ ಒನ್ ಪೀಸ್ ನೋಡಿ. ಅದಕ್ಕೋಸ್ಕರ ಲೂಫಿದು ಅದೇ ಥರ ನನ್ನ ಫೇವ್ರೆಟ್ ಆನಿಮೆ ಕ್ಯಾರೆಕ್ಟರ್ಸ್ ಎಲ್ಲ ಪೋಸ್ಟರ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮುಂದಕ್ಕೆ ಯಾವಾಗಾರ, ಸರಿನಾ. ಅದಕ್ಕೋಸ್ಕರ ಇವಾಗ ಕಲರ್ ಚೇಂಜ್ ಮಾಡೋಣ ಹೇಳಿ. ನನಗೆ ವೈಟು ಆ ಥರ ಸಿಂಗಲ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಇದು ಜಾತ್ರೆ ಪಾರ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು.
ಇದು ವರ್ಕ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ. ಅದಕ್ಕೆ ಲೈಟು ಸಮೇತ ತೊಗೊಂಡೋಗ್ತೀನಿ ನಾನು. ಅಕಸ್ಮಾತ್ ಶೆಲ್ ಅಲ್ಲೇ ಹಾಕಿ ನೋಡಿ ವರ್ಕ್ ಆದರೆ ಓಕೆ, ಅಕಸ್ಮಾತ್ ಏನೋ ವರ್ಕ್ ಆಗಿಲ್ಲ ಅಂದರೆ ಅಲ್ಲೇ ಚೆಕ್ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ಪೂರ್ತಿ ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ. ಇವಾಗ ಬನ್ನಿ. ಓಕೆ ಬೇಸ್ ಆಚೆಯಿಂದ ಹೋಗಿ ಬಂದೆ. ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗುತ್ತೆ ಅಂತಾರಲ್ಲ, ಇದೇ ಆಗಿರೋದು. ಇವಾಗ ಶೆಲ್ ತೊಗೊಳಕ್ಕೆ ಹೋದೆ, ಶೆಲ್ ಸಿಕ್ತು, ಶೆಲ್ನ ಓಪನ್ ಮಾಡಿದೆ, ಇನ್ನೊಂದು ಶೆಲ್ ರಿಪ್ಲೇಸ್ ಮಾಡೋಣ ಅಂತ ನೋಡಿದ್ರೆ ಅದ್ರ ಒಳಗಡೆ ಹಿಂಗಂದ್ರೆ ಸುಮ್ಮನೆ ಕುಟ್ಟದೆ ಅಷ್ಟೇ. ಇದರೊಳಗಡೆ ಅಂತ ಇದೇನೋ ಪಿನ್ ಥರದ್ದು ಕಿತ್ಕೊಂಡ್ಬಿಡ್ತು. ಇದಿಲ್ಲ ಅಂದರೆ ಶೆಲ್ ವರ್ಕೇ ಆಗಲ್ಲ. ಏನು ಮಾಡೋದು ಅಂದ್ಬಿಟ್ಟು ಇವಾಗ ರಿಮೋಟೇ ರಿಪ್ಲೇಸ್ ಮಾಡೋಣ ಹೋಗಲಿ ಆಯಿತು ಅಂದ್ಬಿಟ್ಟು ರಿಮೋಟ್ ಕೇಳಿದೆ. ರಿಮೋಟ್ ಎಲ್ಲೂ ಇಲ್ಲ. ಒಂದು 3-4 ಅಂಗಡಿ ವಿಚಾರಿಸಿದೆ, ಎಲ್ಲೂ ರಿಮೋಟ್ ಇಲ್ಲ. ಹೋಯ್ತಲ್ಲಪ್ಪ ಪ್ಲ್ಯಾನ್ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆಲ್ಲ ರಿಮೋಟ್ ಅಂಗಡಿ ರಿಮೋಟ್ ಸಿಗೋವರೆಗೂ ಇದನ್ನು ಹಂಗೆ ಡೆಡ್ ಆಗಿರುತ್ತೆ. ಅದಕ್ಕೆ ಮತ್ತೆ ಎತ್ತಿಗೆ ಬಿಡ್ತೀನಿ. ಟೆನ್ಷನ್, ನಾನು ಊಟನೂ ತೊಗೊಳ್ಳಿಲ್ಲ ಏನು ಅಂತ. ಅದಕ್ಕೋಸ್ಕರ ಇವಾಗ ಆನ್ಲೈನಲ್ಲಿ ಸ್ವಲ್ಪ ಚೆಕ್ ಮಾಡ್ತೀನಿ ಏನಾರು ಇದೆಯಾ ಅಂತ, ಕಮ್ಮಿಗೆ ಇರೋದು ಚೆಕ್ ಮಾಡ್ತೀನಿ. ಇದ್ದರೆ ಆರ್ಡ್ರ್ ಮಾಡ್ತೀನಿ, ಇಲ್ಲ ಅಂದರೆ ಆಮೇಲೆ ಯೋಚನೆ ಮಾಡ್ತೀನಿ. ನೋಡ್ತಾ ಇರ್ಬೇಕಾದ್ರೆ ಇವಾಗ ನಾನು ಆರ್ಡ್ರ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ವೆಜ್ ಇವತ್ತು ಸೋಮವಾರ ಬೇರೆ ಟ್ರೈ ಮಾಡ್ತೀನಿ. One eternity later. ಓಕೆ, ಅರ್ಧ ಗಂಟೆ ಹುಡುಕ್ಬಿಟ್ಟು ಎಲ್ಲ ಸರ್ಚ್ ಮಾಡಿದೆ, ಏನು ತಿನ್ನಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ಎಷ್ಟೊಂದು ಆಪ್ಷನ್ಸು, ಏನು ಮಾಡೋಣ. ಅದಕ್ಕೋಸ್ಕರ ನಾನು ಯಾವತ್ತೂ ಚೋಲೆ ಭಟೂರೆ ತಿಂದೇ ಇಲ್ಲ, ಸರಿನಾ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಚೋಲೆ ಭಟೂರೆ ತಿನ್ಬೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಬರೋಕ್ಕೆ ಇನ್ನೂ ಒಂದು 20 ಮಿನಿಟ್ಸ್ ಆಗೋದಂತೆ. ಆಮೇಲೆ ಇದು ನನ್ನ ಬೆಂಗಳೂರಲ್ಲಿ ನನ್ನ ಫಸ್ಟ್ ಆರ್ಡರ್. ಲಿಟ್ರಲಿ ಇಷ್ಟು ದಿನ ಬೆಂಗಳೂರಲ್ಲಿದ್ದೀನಿ, ಯಾಕಂದರೆ ನಾನೇ ಡೆಲಿವರಿ ಕೊಡ್ತಾ ಇರ್ತೀನಿ, ನಾನೆಲ್ಲ ಆರ್ಡರ್. ಅದಕ್ಕೋಸ್ಕರ ಇದು ನನ್ನ ಬೆಂಗಳೂರಲ್ಲಿ ಫಸ್ಟ್ ಆರ್ಡರ್ ಈ ಮನೇಲಿ. ಅದಕ್ಕೆ ಒಂಥರ ವೀಡಿಯೋ ಮಾಡೋಕೆ ಚೆನ್ನಾಗಿರುತ್ತೆ ತೋರ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಚೋಲೆ ಭಟೂರೆ ಆರ್ಡ್ರ್ ಮಾಡಿದ್ದೀನಿ. ಅಯ್ಯೋ, ದುಡ್ಡಂತೂ ಹೇಳಲ್ಲ, ಯಾಕಂದರೆ ನಮ್ಮಮ್ಮ ಏನಾರು ಕೇಳಿಸ್ಕೊಂಡ್ರೆ ಕೂಗಿತಾಳೆ ಹಂಗೆ. ಅದಕ್ಕೋಸ್ಕರ ಇವಾಗ ಇನ್ನೂ ಬರೋಕ್ಕೆ 20 ಮಿನಿಟ್ಸ್ ಅಂತೆ. 20 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಚೋಲೆ ಭಟೂರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ನೋಡೋಣ. ಮತ್ತು ಅದು ಏನೋ ಏನೋ ಬಂತು ಗೊತ್ತಿಲ್ಲ, ಏನೋ ಮಿಲ್ಕ್ ಕರ್ಡೆಲ್ಲ ಹಾಕ್ಬಿಟ್ಟು ಏನೋ ಕೊಟ್ಟಾರಂತ. ಬಾಟ್ಲು ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೀನಿ. ಬಾಟ್ಲು ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೀನಿ. ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ, ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಇನ್ನು 20 ಮಿನಿಟ್ಸ್ ಬರುತ್ತೆ ಇವಾಗ. ನೋಡಿ, ಇದೊಂಥರ ಏನೋ ಫೀಲು, ಸರಿನಾ. ಯಾಕಂದರೆ ನಾನು ಡೈಲಿ ಆರ್ಡ್ರ್ ಕೊಡ್ತಿದ್ದೆ, ನಾನು ಇವತ್ತು ನಾನೇ ಆರ್ಡ್ರ್ ಮಾಡ್ತಾಯಿದ್ದೀನಿ. ಏನೋ ಒಂಥರ ಫೀಲು. ಮತ್ತು ನಂದು ಅಮೌಂಟ್ ಬಂದ್ಬಿಟ್ಟು ಚೋಲೆ ಭಟೂರೆಗೆ ರೌಂಡ್ ಫಿಗರ್ ಆಗಿಲ್ಲ, ಸರಿನಾ. ಅದಕ್ಕೋಸ್ಕರ ರೌಂಡ್ ಫಿಗರ್ ಮಾಡಿ ಡೆಲಿವರಿ ಬಾಯ್ಸ್ಗೆ ಟಿಪ್ಸ್ ಕೊಡಬೇಕು. ಯಾಕಂದರೆ ನಾನು ಆರ್ಡ್ರ್ ಕೊಡ್ತೀನಲ್ವ, ನನಗೆ ಗೊತ್ತು ಕಷ್ಟ ಏನು ಅಂತ. ಅದಕ್ಕೋಸ್ಕರ ನಾನು ಇನ್ನೊಬ್ಬರಿಗೆ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇವತ್ತು ಚೆನ್ನಾಗಿ ದುಡಿದೆ, ಇವಾಗ ಖರ್ಚು ಮಾಡ್ತಾಯಿದ್ದೀನಿ. ಒಂಥರ ಫೀಲ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಚೋಲೆ ಭಟೂರೆ. ಅದಕ್ಕೋಸ್ಕರ ಡೆಲಿವರಿ ಬಾಯ್ ಯಾರೇ ಬರಲಿ ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಬಿಡಿ, ಸರಿನಾ. ಈ ಚೇಂಜ್ ಎಲ್ಲ ಕೇಳಕ್ಕೆ ಹೋಗ್ಬಾರ್ದು, ನನಗನ್ಸೋದು. ನಾನೇ ಕೊಡೋದು ನೋಡಿ, ನಾನೇ ಕೊಡ್ತಾಯಿದ್ದೀನಿ ಇವಾಗ ನಾನೇ. ಯಾಕಂದರೆ ನಾನು ಆರ್ಡ್ರ್ ಕೊಡ್ತೀನಲ್ವ, ಅದಕ್ಕೂ ನನಗೆ ಗೊತ್ತು ಆ ಕಷ್ಟ. ವಿತ್ ಅದಕ್ಕೋಸ್ಕರ ಇವಾಗ ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀನಿ. ಅವ್ರಿಗೊಂಥರ ಏನೋ ಖುಷಿ ಸಿಗುತ್ತೆ, ಅದು ಫೀಲಿಂಗೇ ಬೇರೆ ಥರ ಇರುತ್ತೆ, ಸರಿನಾ. ಕಸ್ಟಮರ್ ಏನಾರ ಟಿಪ್ಸ್ ಕೊಟ್ಟರೆ ಒಂಥರ ಫೀಲಿಂಗ್ ಸದ್ಯ. ಎಷ್ಟೊಂದು ಜನ ರಿಜೆಕ್ಟು ಮಾಡ್ತಾರೆ, ನಾನು ಮಾಡಲ್ಲ, ನಾನು ಇಸ್ಕೊತೀನಿ. ಅದೇ ಥರ ನಾವು ಇನ್ನೊಬ್ರಿಗೆ ಕೊಡಬೇಕು, ನಾವು ಹೆಂಗೆ ಇಸ್ಕೊತೀವೋ ಅದೇ ಥರ ಕೊಡಬೇಕು. ಅದಕ್ಕೋಸ್ಕರ ಇವಾಗ ನಾನು ಕೊಡ್ತಾಯಿದ್ದೀನಿ. ಇವಾಗ ಇನ್ನೂ ಎಷ್ಟು ನಿಮಿಷ ತೋರಿಸ್ತಾ ಇದೆ, ಇನ್ನು 10 ಮಿನಿಟ್ಸ್ ತೋರಿಸ್ತಾ ಇದೆ. 10 ಮಿನಿಟ್ಸಲ್ಲಿ ಬರುತ್ತಂತೆ. ಹೊಟ್ಟೆ ಬೇರೆ ಸಕ್ಕದ ಹಸಿತಾ ಇದೆ. ನಾನು ಹಸ್ಕೊಂಡಿರೋದೇ ಇಲ್ಲ, ಆದರೆ ಇವತ್ತು ಹಸ್ಕೊಂಡಿದ್ದೀನಿ, ಬೆಳಗ್ಗೆ ಟಿಫನ್ ಬೇಡ ಅಂತ. ಇವಾಗ ಬರುತ್ತೀನಿ 10 ಮಿನಿಟ್ಸಲ್ಲಿ. ಚೋಲೆ ಭಟೂರೆ ಟೇಸ್ಟ್ ಮಾಡ್ತೀನಿ, ಫಸ್ಟ್ ಟೈಮ್ ಚೋಲೆ ಭಟೂರೆ ಇನ್ ಬೆಂಗಳೂರು, ಫಸ್ಟ್ ಆರ್ಡರ್. ಬರಲಿ 10 ಮಿನಿಟ್ಸಲ್ಲಿ. ಆಮೇಲೆ ನಿಮಗೆ ಇನ್ನೊಂದು ಹೇಳಬೇಕಿತ್ತು, ಟಿಪ್ಸ್ ಕೊಡೋದು ಒಂದೇ ಅಲ್ಲ, ಅದಕ್ಕಿಂತ ಜಾಸ್ತಿ ನೀವು ಟಿಪ್ಸ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಆರ್ಡ್ರ್ ಬಂದಾಗ ನೀವು ಟ್ರ್ಯಾಕ್ ಗೊತ್ತಾಗ್ತಾ ಇರ್ತಾರೆ ನಿಮಗೆ, ಎಲ್ಲೆಲ್ಲಿದ್ದಾರೆ ಅವರು ಅಂತ. ಲೈವ್ ಆರ್ಡರ್ ಲೊಕೇಶನ್ ತೋರಿಸ್ತಾನೆ ಇರ್ತಾರೆ. ಅವ್ರು ನಿಮ್ಮ ಮನೆ ಹತ್ರ ಬಂದಾಗ ದಯವಿಟ್ಟು ಮಾತಾಡ್ಬೋದು, ದುಡ್ಡು ಕೊಡಲ್ವಾ, ಅದು ಓಕೆ, ಅದೆಲ್ಲ ಓಕೆ. ಆದ್ರೂ ಆಚೆ ನಿಂತ್ಕೊಂಡು ಅವ್ರು ಬಂದಿದ ತಕ್ಷಣ ಅವ್ರ ಹತ್ರ ಅವ್ರ ಗಾಡಿಯಿಂದ ಇಲ್ಲಿಕ್ಕಿಂತ ಮುಂಚೆ ನಾವೇ ಹೋಗಿ ಈಸ್ಕೊಂಡ್ರೆ ಬೆಟರ್ ನನಗನ್ಸೋದು. ನಾನು ಕೆಲಸ ಮಾಡೋದ್ರಿಂದ ಫುಡ್ ಆರ್ಡರಲ್ಲಿ, ಅದಕ್ಕೋಸ್ಕರ ನನಗನ್ಸೋದು ಆಚೆ ಹೋಗಿ ಈಸ್ಕೊಂಡ್ರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ, ಸರಿನಾ. ಟಿಪ್ಸ್ ಕೊಡದಿದ್ರು ಪರವಾಗಿಲ್ಲ,
ನೀವು ಆಚೆ ಹೋಗಿ ಈಸ್ಕೊಳ್ಳಿ ಸರಿನಾ ಆರ್ಡರ್ನ. ಇವಾಗ ನನಗೂ ಅಷ್ಟೇ, ನಾನು ಹೋಗಿ ಆಚೆನ ಈಸ್ಕೊಂಡು ಎಕ್ಸ್ಟ್ರಾ ಕಾಸು ಕೊಡ್ತೀನಿ. ಇದು ಯಾಕಂದ್ರೆ ನಾನು ಕೆಲಸ ಮಾಡಿ ಅಭ್ಯಾಸ ಇರೋದ್ರಿಂದ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ ಇನ್ನೇನು ಎಷ್ಟು 2 ಮಿನಿಟ್ಸ್ ಇದೆ, ಅವ್ರನ್ನೇನು ಮನೆ ಹತ್ರ ಬಂದ ಆಚೆ ಹೋಗಿ ಈಸ್ಕೊತೀನಿ ನಾನೇ. ಇದೊಂದು ಟ್ರೈ ಮಾಡಿ ನೋಡಿ, ಅವರು ಖುಷಿ ಆಗುತ್ತೆ. ಇನ್ನು ಆರ್ಡರ್ ಲೊಕೇಶನ್ ಬಂತು, ನಾನು ಗೇಟ್ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ ಅವರು, ಇಲ್ಲ ಹ್ಯಾಂಡ್ ಸೆಂಡ್ ಮಾಡಿ ಈಸ್ಕೊಂಡು. ಓಕೆ ಪೀಸ್, ನಮ್ಮ ಆರ್ಡರ್ ಬಂದಿದೆ ಸರಿನಾ. ಆರ್ಡರ್ ಇಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೇಳೋದು ಮರ್ತೋದಿದೆ, ನಾನೇ ಮಿಸ್ಟೇಕ್ ಮಾಡಿದ್ದೀನಿ, ನಾನೇ ಮಾಡೋಕ್ಕೋಗಿ. ಏನು ಗೊತ್ತಾ, ನೀವು ಯಾವಾಗಲಾದರೂ ನಿಮ್ಮ ಮನೆ ಸ್ವಲ್ಪ ದೊಡ್ಡದಾಗಿದ್ದು 2 ರೋಡ್ಗೂ ಕನೆಕ್ಟ್ ಆಗೋ ಥರ ಇದ್ದರೆ ದಯವಿಟ್ಟು ನೀವು ನಿಮ್ಮ ಗೇಟ್ ಇರುತ್ತಲ್ಲ, ನಿಮ್ಮ ಗೇಟ್ ಹತ್ರ ಹೋಗಿ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ ಸರಿನಾ. ಯಾಕಂದರೆ ನೀವು ಲೊಕೇಶನ್ ನೀವು ಮನೆ ಒಳಗಡೆ ಅಥವಾ ರೂಮ್ ಒಳಗಡೆ ಎಲ್ಲ ಹಿಂದೆ ಇದ್ದು ಆರ್ಡರ್ ಮಾಡ್ತೀರಾ, ಅದು ನಿಮ್ಮ ಫ್ರಂಟ್ ಗೇಟಿಗೆ ಬಂದು ಅವರು ಆರ್ಡರ್ ಕೊಡೋಲ್ಲ, ನಿಮ್ಮ ಬ್ಯಾಕ್ ಸೈಡ್ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು, ಪಾಪ ಅವ್ರದ್ದು ಟೈಮ್ ವೇಸ್ಟು, ನಮಗೂ ಟೈಮ್ ವೇಸ್ಟು. ಅದಕ್ಕೋಸ್ಕರ ನೀವು ಯಾವತ್ತೇ ಆದ್ರೂ ನಿಮ್ಮ ಮೇನ್ ಗೇಟ್ ಇರುತ್ತಲ್ಲ, ಎಲ್ಲಿ ನೀವು ಆರ್ಡರ್ ಪಿಕಪ್ ಮಾಡ್ಕೋತೀರಲ್ಲ, ನೀವು ಈಸ್ಕೊತೀರಲ್ಲ, ಅಲ್ಲಿಗೆ ಹೋಗಿ ನೀವು ಲೊಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಬೆಟರು, ಮತ್ತು ಅವ್ರಿಗೂ ಇನ್ನೂ ಬೆಟರ್. ಯಾಕಂದರೆ ಅಲ್ಲಿ ನಿಂತಿರ್ತಾರೆ, ಮತ್ತು ಈ ಕಡೆ ನಾವು ಫೋನ್ ಮಾಡಿ ಕನೆಕ್ಟ್ ಮಾಡಿ ಈ ಕಡೆ ಬಂದು ನನಗೂ ಹಂಗೆ ಆಯಿತು, ನಾನು ಬ್ಯಾಕ್ ಸೈಡ್ ಹೋಗ್ಬಿಟ್ಟಿದ್ರು ಅವರು, ನಾನು ಇಲ್ಲಿ ನಿಂತ್ಕೊಂಡು ಲೊಕೇಶನ್ ಕೊಟ್ಟಿದ್ದೆ. ಅದಕ್ಕೋಸ್ಕರ ನಿಮ್ಮ ಗೇಟ್ ಹತ್ರ ಹೋಗಿ ಆನ್ ಮಾಡಿಕೊಂಡ್ರೆ ಬೆಟರ್. ಇವಾಗ ನಮ್ಮ ಆರ್ಡರ್ ಬಂದಿದೆ, ಫಸ್ಟ್ ಟೈಮ್ ಚೋಲೆ ಭಟೂರೆ ಟ್ರೈ ಮಾಡೋಣ ಬನ್ನಿ. ನಮ್ಮ ಆರ್ಡ್ರ್ ಬಂದಿದೆ, ಲಸ್ಸಿ ಎಲ್ಲ ಇರೋದ್ರಿಂದ ಪೇಪರ್ ಅಲ್ಲೇ ತ್ಯಾವ ಆಗ್ಬಿಟ್ಟು ಅದೋಗ್ಬಿಟ್ಟಿದೆ, ನಮಗೆ ಪೇಪರ್ ಅವಶ್ಯಕತೆ ಇಲ್ಲ. ಬಾಟ್ಲು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ. ಇನ್ನೂ ಜೀರಾ ಎಲ್ಲ ಹಾಕ್ಬಿಟ್ಟು ಅವ್ರಪ್ಪ ಫಸ್ಟ್ ಟೈಮ್ ಕುಡಿತಾ ಇರೋದು, ಗೊತ್ತಿಲ್ಲ, ಐಡಿಯಾ ಇಲ್ಲ. ಚೋಲೆ ಭಟೂರೆ ಎಲ್ಲಿದೆ, ಇಲ್ಲಿದೆ ಭಟೂರೆ, ಇದು ಚೋಲೆ. ಮತ್ತೆ ಏನೋ ಇದು ಕೊಡ್ತಾರಲ್ಲ, ಈರುಳ್ಳಿ ಅದು ಇದನ್ನು ನಿಂಬೆಹಣ್ಣೆಲ್ಲ ಕುಡಿಸೋದಕ್ಕೆಲ್ಲ ಕೊಟ್ಟಿರ್ತಾರೆ, ಅಷ್ಟೇ ಮುಗೀತು. ಇದಿಷ್ಟು ನಮ್ಮ ಆರ್ಡರ್ ಮಾಡಿರೋದು. ನಾವು ಬನ್ನಿ ಟ್ರೈ ಮಾಡೋಣ. ಓ, ಕವರ್ ಹಾಕೆಲ್ಲ ಕೊಡ್ತಾರಾ? ಎಷ್ಟು ಲೇಟಲ್ಲೇ ಹಾಕ್ಬೇಕು ಕೊಡ್ತಾರೆ. ಭಟೂರೆ ಸಖತ್ತಾಗಿದೆ. ನಾನು ಪೂರಿ ಅನ್ಕೊಂಬಿಟ್ಟಿದೆ, ಪೂರಿನ ನಾರ್ತಲ್ಲಿ ಭಟೂರೆ ಅಂತಾರೆ ಅಂತ. ಇದೊಂಥರ ಪೂರಿ ಅಲ್ಲ, ಇದೊಂಥರ ದಪ್ಪಕ್ಕೆ ಚೆನ್ನಾಗಿದೆ, ಫ್ಲಫಿ ಚೆನ್ನಾಗಿದೆ ಇದೊಂಥರ. ಇವಾಗ ಇದನ್ನು ಓಪನ್ ಮಾಡ್ತೀನಿ. ಓಕೆ ಪೀಸ್, ಇವಾಗ ಫಸ್ಟ್ ಇದನ್ನು ಟ್ರೈ ಮಾಡೋಣ. ಹೋಟೆಲಲ್ಲಿ ನನ್ನ ಟೇಸ್ಟ್ ಹೆಚ್ಚಾಗುತ್ತೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುಡಿತೀನಿ. ಫಸ್ಟ್ ಟೈಮು ಏನೋ ಚೋಲಸ್ ಅಂತ ಏನೋ ಇಷ್ಟು ಗೊತ್ತಿಲ್ಲ. ಸೂಪರ್ ಆಗಿದೆ, ಮೊಸರು ಬೂಂದಿ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿ. ಮತ್ತು ಇದು ತರಕಾರಿನ ಫ್ರೈ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಚಿಕ್ಕ ಪ್ಯಾಕೆಟಲ್ಲಿ. ಕ್ಯಾರೆಟು ಫ್ರೈ ಮಾಡ್ಬಿಟ್ಟು ಕೊಟ್ಟವ್ರೆ. ಇವಾಗ ಫಸ್ಟ್ ಟೈಮು ಚೋಲೆ ಭಟೂರೆ ಟ್ರೈ ಮಾಡೋಣ. ಸೂಪರ್ ಆಗಿದೆ, ಇಷ್ಟ ಆಯ್ತು ನನಗೆ. ಕಾಳುಗಳು, ಫಸ್ಟ್ ಟೈಮ್ ಚೋಲೆ ಭಟೂರೆ ಟ್ರೈ ಮಾಡೋಣ. ಖಾರ ಇಲ್ಲ, ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ತಿನ್ಬಿಟ್ಟು ನಿಮಗೆ ಆನಂದವಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತದೆ ನಿಮಗೆ. ಬಾಯ್. ಓಕೆ ಪೀಸ್, ಇವಾಗ ತಿಂದೆಲ್ಲ ಮುಗಿಸ್ದೆ. ಹೊಟ್ಟೆ ಅಂತೂ ತುಂಬ ಹೋಗ್ಬಿಟ್ಟಿದೆ. 2 ನಾನು ಸಾಲುತ್ತ ಅಂತ ಅಂದ್ಕೊಂಡಿದ್ದೆ, ಅದು 2 ಹೊಟ್ಟೆ ತುಂಬ ಗೊತ್ತೆ. ಮತ್ತು ಅದು ಚೆನ್ನಾಗಿದೆ, ಮೊಸರುದು ಮತ್ತು ಬೂಂದಿ ಎಲ್ಲ ಹಾಕ್ಕೊಟ್ಟಿದ್ರಲ್ಲ, ಸಖತ್ತಾಗಿ ಟೇಸ್ಟ್ ಸಖತ್ತಾಗಿತ್ತು. ಇವಾಗ ತಿಂದೆಲ್ಲ ಮುಗಿಸಿದ್ದೀನಿ. ಇವಾಗ ಇನ್ನೇನು ಮಾಡೋಕ್ಕೆ ಏನು ಕೆಲಸ ಇಲ್ಲ, ಅದಕ್ಕೋಸ್ಕರ ಇವಾಗ ಆ್ಯನಿಮೆ ನೋಡೋಣ ಅಂತ ಚೆನ್ನಾಗಿದ್ದೀನಿ. ಇವಾಗ
ಒನ್ ಪೀಸ್ದು ಈ ವೀಕ್ ಎಪಿಸೋಡ್ ನೋಡೇ ಇಲ್ಲ ನಾನು. ಈ ವೀಕ್ ಎಪಿಸೋಡ್ ನೋಡಬೇಕು, ಮತ್ತು ನೆಕ್ಸ್ಟು ಅದಾದಮೇಲೆ ಡಿಮನ್ ಸ್ಲೇಯರ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಇವಾಗ ಪ್ಲ್ಯಾನು. ಮತ್ತು ಇವಾಗ ಟೈಮ್ ಬಂದು 2 ಗಂಟೆ. ಒಂದೇನ ಕೆಲಸ ಇದ್ದರೆ ಏನಾರು ಮಾಡಬೇಕು ಅನ್ಸಿದ್ರೆ ಒಂದು ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಹೋಗಿ ಆನಿಮೆ ನೋಡ್ತೀನಿ. ನೆಕ್ಸ್ಟ್ ನಿಮಗೆ ಸಾಯಂಕಾಲ ಸಿಗ್ತೀನಿ. ಬಾಯ್. ಓಕೆ ಬಿಸಿ, ಇವಾಗ ಟೈಮ್ ಆಗಿದೆ 7 ಗಂಟೆ, ಸರಿನಾ? ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಅಂದರೆ, ಫಸ್ಟು ಒನ್ ಪೀಸ್ ಆನಿಮೆ ನೋಡಿದೆ, ಒಂದು ಎಪಿಸೋಡು ಈ ವಾರದ್ದು ಬಿಟ್ಟಿದ್ರು ನೋಡಿದೆ. ಆಮೇಲೆ ಇದು ಡಿಮನ್ ಸ್ಲೇಯರ್ ನೋಡೋಕ್ಕೆ ಮನಸ್ಸೇ ಬರಲಿಲ್ಲ. ಆಮೇಲೆ ನಂದು ಯೂಟ್ಯೂಬ್ದು ಇಂಟ್ರೋ ಮಾಡೋಕ್ಕೆ ಶುರುಸ್ಕೊಂಡ್ಬಿಟ್ಟೆ. ಯಪ್ಪ 2 ಅವರ್ ಕುತ್ಕೊಂಡು ಮಾಡಿದ್ದೀನಿ ಇಷ್ಟೇ ಇಂಟ್ರೋನ. ಅದಾಕದ ಅಂತ 2 ಅವರ್ ಕುತ್ಕೊಂಡು ಇಂಟ್ರೋ ಮಾಡಿದ್ದೀನಿ. ಇಷ್ಟ ತನಕ ಯಾರು ಬ್ಲಾಗ್ ನೋಡಿದ್ದೀರಾ ಅವ್ರಿಗೆ ಮಾತ್ರ ಇದು. ಅದಕ್ಕೋಸ್ಕರ ಇವಾಗ ಆಗಿದ ತಕ್ಷಣ ಇಂಟ್ರೋ ಬರುತ್ತೆ. ಯಾವಾಗ ಇಂಟ್ರೋ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಈ ಸರಿ ಫಸ್ಟ್ ಟೈಮು ಎಕ್ಸಿಟಲ್ಲಿ ಬರುತ್ತೆ ನಿಮಗೆ. ಇವಾಗ ನಿಮಗೆ ಇಂಟ್ರೋ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಯಿತು ಇಲ್ವ ಅಂತ ಕಮೆಂಟ್ ಹಾಕಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಕೆ, ನಿಮ್ಮ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ನೆಕ್ಸ್ಟ್ ಇವಾಗ ಬರುತ್ತೆ, ಇವಾಗ ಪಟ್ಟಂತ ನೋಡಿ, ಹಂಗೆ ಸಾಕಾಗಿದೆ. This is not AI.